ವಾಟ್ಸ್ಆಪ್ ಎಲ್ಗೂ ನಮಸ್ಕಾರ. ಮತ್ತೊಂದು ಇಂಟ್ರೆಸ್ಟಿಂಗ್ ಬ್ಯಾಂಕಿ ಟೆಕ್ ನ್ಯೂಸ್ 122ನೇ ಎಪಿಸೋಡ್. ಇವತ್ತಿನ ನ್ಯೂಸ್ ಮಾತ್ರ ಫುಲ್ ಹಾಟ್ ಆಗಲಿದೆ. 2 ವಾರ ಎಲ್ಲಿ ಹೋಗಿದೆ ಗುರು ಅಂತ ಕೇಳ್ತೀರಾ. ಸೊ ನಾವು ಸ್ವಲ್ಪ ಬಿಸಿ ಆಗಿದೆ. ನಮ್ಮ ಸ್ಟುಡಿಯೋನ ಕಂಪ್ಲೀಟ್ಲಿ ರಿನ್ಯೂ ಮಾಡಿದ್ವಿ, ಪೇಂಟ್ ಮಾಡಿದ್ವಿ, POP ಮಾಡಿದ್ವಿ, ಎಲ್ಲ ಸೆಟ್ ಆಗಿದೆ. ಇನ್ನು ತುಂಬಾ ಚೇಂಜಸ್ ಆಗಲಿದೆ. ಹೊರಗಡೆ ಕೂಡ ಒಳಗಡೆ ಕೂಡ ಫುಲ್ ಎಕ್ಸೈಟ್ಮೆಂಟ್ ಅಲ್ಲಿ ಕುದೀತಾ ಇದೀವಿ ವಿಡಿಯೋ ಮಾಡಕ್ಕೆ. ಜಸ್ಟ್ ನೀವು ನೋಡ್ತಾ ಹೋಗಿ, ನಿಮ್ ಸಪೋರ್ಟ್ ಇದೇ ರೀತಿಯಾಗಿರ್ಲಿ, ಲೈಕ್ಸ್ ಗಳನ್ನ ಮಾಡ್ತಾ ಇರಿ. ಸೊ ಇವತ್ತಿನ ಹಾಟ್ ಟೆಕ್ ನ್ಯೂಸ್ ಅಲ್ಲಿ ಎಲಾನ್ ಮಸ್ಕ್ ರೋಬೋಟ್ ಬರ್ತಾ ಇದೆ. ಗೂಗಲ್ ಕಡೆಯಿಂದ ಗೂಗಲ್ ಪಿಕ್ಸೆಲ್ 7 ಸೀರೀಸ್ ನ ನ್ಯೂಸ್ ಇದೆ. ಇಷ್ಟಲ್ಲೇ ಗೂಗಲ್ ಅವರು ಹೊಸ ಮ್ಯಾಪ್ ಫೀಚರ್ಸ್ ನ ತಗೊಂಡ್ ಬರ್ತಿದ್ದಾರೆ. 5G, ಜಿಯೋ ಆಫರ್ಸ್, ತುಂಬಾ ವಿಡಿಯೋ ಇದೆ. ಸೊ ಎಲ್ಲ ಈ ವಿಡಿಯೋನಲ್ಲಿ ತಿಳಿಸ್ಕೊಡ್ತಾ ಇದ್ವಿ. ಜಸ್ಟ್ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಶುರು ಮಾಡೋಣ. ಸೊ ಲಿಸ್ಟಲ್ಲಿ ಮೊದಲನೇ ನ್ಯೂಸ್ ಬರ್ತಾ ಇದೆ. ಇವತ್ತಿಂದ ನಮ್ಮ ಭಾರತದಲ್ಲಿ 5G ಲಾಂಚ್ ಆಗಲಿದೆ. ಇಂಡಿಯನ್ ಮೊಬೈಲ್ ಕಾಂಗ್ರೆಸ್ ಅಲ್ಲಿ ಆಫೀಸಿಯಲ್ ಆಗಿ ನಮ್ಮ PM ನರೇಂದ್ರ ಮೋದಿ ಅವರು ಇದನ್ನ ಲಾಂಚ್ ಮಾಡಿದ್ದಾರೆ. ಸೊ ಆಲ್ರೆಡಿ ಇವಾಗ ಲಾಂಚ್ ಆಗಿರ್ಬೋದು ವಿಡಿಯೋ ನೋಡೋಷ್ಟರಲ್ಲಿ. ಸೊ ಏನೆಲ್ಲ ಆಗಲಿದೆ ಇದ್ರ ಬಗ್ಗೆ ಒಂದು ಡೆಡಿಕೇಟೆಡ್ ಯೂಟ್ಯೂಬ್ ವಿಡಿಯೋ ತಗೊಂಡ್ಬರ್ತೀನಿ. ಇಷ್ಟೆಲ್ಲ ಇದು ಸೆಲೆಕ್ಟೆಡ್ 13 ಸಿಟಿಗಳು ಮಾತ್ರ ಲಾಂಚ್ ಆಗಲಿದೆ. ಆಯ್ತಾ, ಬೆಂಗಳೂರಲ್ಲಿ ನಾನು ಇರ್ತಿದ್ದೆಪ್ಪ ಅಂದ್ರೆ ಡೆಫಿನೆಟ್ಲಿ ಏನಾದರೂ ಮಾಡಿ ಹೆಂಗಾದ್ರೂ ಮಾಡಿ ನಾನು 5G ಟೆಸ್ಟ್ ನ ಸ್ಪೀಡ್ ನ ಎಲ್ಲ ತಿಳಿಸ್ಕೊಡ್ತಿದ್ದೆ. ಬಟ್ ಅದು ಆಗ್ತಾ ಇಲ್ಲ. ಸೊ ನೋಡೋಣ, ಮುಂದಿನ ಬೆಂಗಳೂರಿಗೆ ಹೋದೆ ಅಂತಂದ್ರೆ ವಿಡಿಯೋ ಖಂಡಿತ ಮಾಡೇ ಮಾಡ್ತೀನಿ. ಇಷ್ಟೇ ಅಲ್ಲದೆ 5G ಲಾಂಚ್ ಏನೋ ಆಯ್ತು, ಬಟ್ ಇನ್ನು ಜಿಯೋ, ಏರ್ಟೆಲ್ ಇವರೆಲ್ಲ ತುಂಬಾ ಕಾಂಪಿಟೇಷನ್ ಶುರು ಮಾಡಿದ್ದಾರೆ. ಇವರು ಆಫೀಸಿಯಲ್ ಆಗಿ ಯಾವಾಗ 5G ನ ಈ 13 ಸಿಟಿಗಳಲ್ಲಿ ರೋಲ್ ಔಟ್ ಮಾಡ್ತಾರಂತ ಆ ಡೇಟ್ ಕೂಡ ಕನ್ಫರ್ಮ್ ಆಗುತ್ತೆ. ಒಟ್ಟಾರೆ ನಾನು ಫುಲ್ ಎಕ್ಸೈಟೆಡ್ ಇದ್ದೀನಿ. ಜಿಯೋ ನರ್ದ್ರು ಬರಲಿ, ಏರ್ಟೆಲ್ ನರ್ದ್ರು ಬರಲಿ, ಬಟ್ ಮೊದಲು ಯಾರು ತಗೊಂಡ್ ಬರ್ತಾರಂತ ನೋಡೋಣ. ನಿಮ್ ಬಗ್ಗೆ ಏನ್ ಅನ್ಸುತ್ತೆ? ನೀವು ಯಾವ 5G ನೆಟ್ವರ್ಕ್ ನ ಮೊದಲು ಟೆಸ್ಟ್ ಮಾಡಿದ್ರೆ ಕೆಳಗಡೆ ಕಮೆಂಟ್ಸ್ಗೆ ಮರಿಬೇಡಿ. 2 ಸಲ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ. ಅದು ಗೂಗಲ್ ಕಡೆ ಇದ್ದಾರೆ. ಗೂಗಲ್ ಪಿಕ್ಸೆಲ್ 7 ಮತ್ತು ಪಿಕ್ಸೆಲ್ 7 Pro ಇದೇ 6th of October ಗೆ ಫ್ಲಿಪ್ಕಾರ್ಟ್ ಅಲ್ಲಿ ಇಂಡಿಯಾದಲ್ಲಿ ಇದು ಫಸ್ಟ್ ಟೈಮ್ ಆಯ್ತಾ ಆಫೀಸಿಯಲ್ ಆಗಿ ಲಾಂಚ್ ಆಗಿ ಇದನ್ನ ತಗೊಂಡ್ ಬರ್ತಿದ್ದಾರೆ. ಸೊ ಎಷ್ಟೊಂದು ಪ್ರೈಸಿಂಗ್ ಆಗುತ್ತೆ ಏನೋ ಗೊತ್ತಿಲ್ಲ, ಬಟ್ ಗೂಗಲ್ ಟೆನ್ಸರ್ 2 ಪ್ರೊಸೆಸರ್ ನ ತಗೊಂಡ್ ಬರ್ತಿದ್ದಾರೆ. ಇದೊಂದು ಓನ್ ಗೂಗಲ್ ಅವ್ರದೇ ಪ್ರೊಸೆಸರ್ ಮತ್ತು 6.7 inches ಇರುವಂತ ಕ್ವಾಡ್ HD+ ಡಿಸ್ಪ್ಲೇ ಇದೆ. ಇದು 120 Hz ಒಳಗೊಂಡು ಬರ್ತಾ ಇದೆ. ಸೊ ಎಸ್, ನಾನು ಪಿಕ್ಸೆಲ್ ಸೀರೀಸ್ ಅಲ್ಲಿ ತುಂಬಾ ಇಂಟ್ರೆಸ್ಟೆಡ್ ಇದ್ದೀನಿ. ನೋಡೋಣ, ಡಿಸ್ಕಷನ್ ಮಾಡಿ ಫೋನ್ ತಗೊಂಡು ಅನ್ಬಾಕ್ಸಿಂಗ್ ಮಾಡಕ್ಕೆ ಟ್ರೈ ಮಾಡೋಣ. ಇಡಿಸ್ಟಲ್ಲಿ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ. ಮತ್ತೆ ಜಿಯೋ ಕಡೆಯಿಂದ ಹಾಟ್ ಸುದ್ದಿನ ಅಂತ ಹೇಳ್ಕೋಬಹುದು. ಜಿಯೋ ಅನ್ನೋರು ದಿವಾಳಿ ಹಬ್ಬಕ್ಕೆ ಸ್ಪೆಷಲ್ ಆಫರ್ ತಗೊಂಡ್ ಬರ್ತಿದ್ದಾರೆ. ಇದ್ರ ಹೆಸರು ಜಿಯೋ ತೆವಹಾರ್ ಸೇಲ್ ಅಂತ ಏನೋ, ತೆವಹಾರ್ ರೆಡಿ ಸೇಲ್ ಅಂತ ಏನೋ ಹೆಸರು ಕೊಟ್ಟಿದ್ದಾರೆ. ಇದು ಇದೇ 30ನೇ ತಾರೀಕು ಅಂದ್ರೆ ಸ್ಟಾರ್ಟ್ ಆಗಿದೆ. ಇವತ್ತು 2ನೇ ದಿವಸ ಅಂತ ಹೇಳ್ಬಹುದು. 30ನೇ ತಾರೀಕು ಹಿಡ್ಕೊಂಡು ಅಕ್ಟೋಬರ್ 3ನೇ ಅಥವಾ 2ನೇ ತಾರೀಕು ತನಕ ಏನೋ ಸೇಲ್ ಇದೆ. ಸೊ ಇದರಲ್ಲಿ ಮೊದಲನೇದಾಗಿ ಜಿಯೋ ಹೈಲೈಟ್ ಮಾಡುತ್ತೆ ಎಲೆಕ್ಟ್ರಾನಿಕ್ಸ್ ಅಲ್ಲಿ iPhone 13 ಮತ್ತೆ 52,000 ರೂಪಾಯಿಗೆ ಮತ್ತೊಂದು ಚಾನ್ಸ್ ಕೊಡ್ತಿದ್ದಾರೆ. ಸೊ ಫ್ಲಿಪ್ಕಾರ್ಟ್ ನಲ್ಲಿ ನಂಬಿಕೆ ಎಲ್ಲ ಆಗಿದ್ ಗುರು. ಇವರು ಏನೋ ಹೇಳಿದ್ರು, ಆಫರ್ ಕೊಟ್ಟರು, ಬಟ್ ಸಿಗ್ಲಿಲ್ಲ. ಬಟ್ ನಾನು ಆಫರ್ ಚೆಕ್ ಮಾಡಿಲ್ಲ ಜಿಯೋನೋದಿನ್ನು. ಬಟ್ 52,000 ರೂಪಾಯಿಗೆ ಸಿಗ್ತಾ ಇದೆ ಅಂದ್ರೆ ಗ್ರೇಟ್ ಡೀಲ್. ಖಂಡಿತ ತಗೋಬಹುದು. ಜಿಯೋ ಮೇಲೆ ನಂಬಿಕೆ ಕೊಡದೆ. ಇಷ್ಟೆಲ್ಲೇ ಗ್ರಾಸರೀಸ್ ಮೇಲೆಲ್ಲ 50% ಆಫ್ ಸಿಗ್ತಿದೆ. ಒಂದ್ಸರ್ತಿ ಚೆಕ್ ಮಾಡ್ರಪ್ಪ, ಸಂತೆ ಎಲ್ಲ ಮಾಡ್ಕೊಂಡ್ ಬಿಡ್ರಿ ಈಗಲೇ. 2 ಸಲ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ. ಫ್ಲಿಪ್ಕಾರ್ಟ್ ನವರು ಬಿಗ್ ಬಿಲಿಯನ್ ಅಲ್ಲಿ ಫುಲ್ ಕಲೆಕ್ಷನ್ ಮಾಡ್ಕೊಂಡ್ರೆ. ಅಮೆಝಾನ್ ಕೂಡ ದೊಡ್ಡ ಟ್ರಕ್ ತಗೊಂಡ್ ಬಂದಿದ್ರು, ಅವರು ಫುಲ್ ಕಲೆಕ್ಷನ್ ಮಾಡ್ಕೊಂಡು ಹೋಗವ್ರೆ. ಬಟ್ ಇವಾಗ ಮತ್ತೆ ಕಲೆಕ್ಷನ್ ಗೆ ತುಂಬಾ ಚಿಕ್ಕ ಟ್ರಕ್ಸ್ ಗಳನ್ನ ತಗೊಂಡ್ ಬರ್ತಿದ್ದಾರೆ. ಸೊ ಅಮೆಝಾನ್ ಕೂಡ ದಿವಾಲಿ ಸೇಲ್ ಅಂತ ಬರ್ತಾ ಇದೆ. ಸೊ ಅದು ಇದೇ 5ನೇ ಅಕ್ಟೋಬರ್ ಹೊಡ್ಕೊಂಡು 8ನೇ ತಾರೀಕು ತನಕ ಮತ್ತೆ 2ನೇ ಸೇಲ್ ಸ್ಟಾರ್ಟ್ ಆಗ್ತಿದೆ. ಇನ್ನು ಅಮೆಝಾನ್ ಅವರು ಬಂದ್ರೆ ಫ್ಲಿಪ್ಕಾರ್ಟ್ ನವರು ಕೂಡ ಬಿಗ್ ದಿವಾಲಿ ಸೇಲ್ ತಗೊಂಡ್ ಬರ್ತಿದ್ದಾರೆ. ಸೊ ಸ್ಪೆಷಲಿ ಎಲೆಕ್ಟ್ರಾನಿಕ್ಸ್ ಏನಿರುತ್ತೆ ಬಿಗ್ ಬಿಲಿಯನ್ ಅಲ್ಲಿ ತುಂಬಾ ಚೀಪ್ ಸಿಗ್ತಿತ್ತು, ಅದೆಲ್ಲ ಸೇಲ್ ಆಯ್ತು. ಇವಾಗ ಗ್ರಾಸರೀಸ್, ಹೋಮ್ ಅಪ್ಲಯನ್ಸ್, ಹಬ್ಬಕ್ಕೆ ಏನಲ್ಲಿ ಬೇಕಾಗತ್ತೆ, ಬಟ್ಟೆಗಳು, ಏನಾದ್ರು ಸ್ಪೆಷಲ್ ಡಿಸೈನ್ಸ್ ಎಲ್ಲ ಬಂದಿರುತ್ತೆ ನೋಡಿ. ಸೊ ಅದನ್ನ ಸೇಲ್ ಮಾಡಕ್ಕೆ ಇದು 2ನೇ ಸೇಲ್. ಜನ ಅಂತೂ ಹಬ್ಬ ಮಾಡೇ ಮಾಡ್ತಾರೆ. ಇವ್ರು ಸೇಲ್ ಮಾಡಿ ಟ್ರಕ್ ತುಂಬಿಕೊಂಡು ದುಡ್ಡು ತಗೊಂಡು ಹೋಗ್ತಾರೆ. ಇಷ್ಟೇ ಹಬ್ಬ. 2 ಸಲ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ. ಅದು ರೆಡ್ಮಿ ಕಡೆಯಿಂದ ರೆಡ್ಮಿ ಪ್ಯಾಡ್. ಇದೊಂದು ಹೊಸ ಪ್ಯಾಡ್ ಲಾಂಚ್ ಮಾಡ್ತಿದ್ದಾರೆ. ನೀವು ಏನೇ ತಗೊಂಬನ್ರಿ, ಬಜೆಟ್ ಅಲ್ಲಿ ತಗೊಂಬನ್ನಿ, ಒಂದು ಒಳ್ಳೆ ಕಾಂಪಿಟೇಷನ್ ಇರಲಿ ಅಂತ ಅನ್ಕೋತೀನಿ. ಸೊ ಇದು ನನ್ನ ಪ್ರಕಾರ ಒಂದು 15,000 ರಿಂದ 20,000 ರೂಪಾಯಿ ಲಾಂಚ್ ಆಗೋದು ತುಂಬಾ ಸಾಧ್ಯತೆಗಳಿದೆ. ಇದರೊಂದಿಗೆ ಪೆನ್ ಕೂಡ ಏನೋ ತಗೊಂಡ್ ಬರ್ದಿರಂತೆ. ಮತ್ತು ಇದನ್ನ ಆಫೀಸಿಯಲ್ ಆಗಿ ಫಸ್ಟ್ ಟೈಮ್ ವರ್ಲ್ಡ್ ವೈಡ್ ಅಂದ್ರೆ ಚೈನಾದಲ್ಲಿ ಕೂಡ ಲಾಂಚ್ ಆಗ್ತಿದೆ, ಮತ್ತೆ ಸೇಮ್ ಟೈಮ್ ಅಲ್ಲಿ ನಮ್ಮ ಭಾರತದಲ್ಲಿ ಕೂಡ ಲಾಂಚ್ ಆಗ್ತಿದೆ. ಸೊ ಖಂಡಿತ ಇದನ್ನ ಕಳಿಸ್ಕೊಟ್ರು ಏನೋ ಇಂಟ್ರೆಸ್ಟಿಂಗ್ ಇತ್ತು ಅಪ್ಪ ಅಂತ ಅಂದ್ರೆ ನಾನು ಖಂಡಿತ ಇದನ್ನ ಅನ್ಬಾಕ್ಸ್ ಮಾಡಿ. ಇಡಿಸ್ಟಲ್ಲಿ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ. ಇವತ್ತಿನ ಹಾಟ್ ಮತ್ತು ಇಂಟ್ರೆಸ್ಟಿಂಗ್ ಸುದ್ದಿ ಅಂತ ಹೇಳ್ಕೋಬಹುದು. ಎಲಾನ್ ಮಸ್ಕ್ ಅವರು ಆಫೀಸಿಯಲ್ ಆಗಿ ಆಪ್ಟಿಮಸ್ ಒಂದು ರೋಬೋಟ್ ಅನ್ನ ಹೊಸದಾಗಿ ಜಸ್ಟ್ ಶೋ ಕೇಸ್ ಮಾಡಿದ್ದಾರೆ. ಇದ್ರ ಫೇಸ್ ಇನ್ನೂ ರಿವೀಲ್ ಮಾಡಿಲ್ಲ, ಬಟ್ ಇದೊಂದು ಇಂಟ್ರೆಸ್ಟಿಂಗ್ ಥಿಂಗ್ ಆಯ್ತಾ. ಸೊ ನಾರ್ಮಲಿ ನಾವು ತುಂಬಾ ಫೀಚರಿಸ್ಟಿಕ್ ರೋಬೋಟ್ಸ್ ನ ನೋಡಿರ್ತೀವಿ, ಬಟ್ ಅಲ್ಲೆಲ್ಲ ತುಂಬಾ ಎಕ್ಸ್ಪೆನ್ಸಿವ್ ಇರುತ್ತೆ, ಅದನ್ನ ಜನ ಕೊಂಡ್ಕೊಳ್ಳಕ್ ಆಗಲ್ಲ. ಬಟ್ ಇದು ಹತ್ರ 20 ಲಕ್ಷದ ಒಳಗಡೆ, ಇದು ತುಂಬಾ ದೊಡ್ಡ ಅಮೌಂಟ್ ಆಯ್ತು. ಬಟ್ ತಗೊಳ್ಳೋರು ಕೂಡ ದುಡ್ಡಿದ್ದವ್ರು ಇದಾರ್ ಗುರು. ಸೊ ಅವರಿಗೆ ನಾನು ಸಜೆಸ್ಟ್ ಮಾಡ್ದಂಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಈ ರೋಬೋಟ್ ನ ವಿಶೇಷ ಅಂತ ಅಂದ್ರೆ ಇದ್ರಲ್ಲಂತ AI ಈಗ ಆಲ್ರೆಡಿ ನಾವು ಸ್ಪೇಸ್ ಎಕ್ಸ್ ಅಲ್ಲಿ ಮತ್ತೆ ಎಲಾನ್ ಮಸ್ಕ್ ಅವ್ರು ಏನೆಲ್ಲ AI ಇಟ್ಕೊಂಡಿದ್ದೀರಾ, ಆ AI ನೆಲ್ಲ ಇದ್ರಲ್ಲಿ ಹಾಕ್ಬಿಟ್ಟು ಬಜೆಟ್ ಕ್ಯಾಟಗರಿಲಿ ಅಫೋರ್ಡ್ ಮಾಡುವಾಗೆ ಜನರು ತಗೋವಂತ ಬೆಲೆಗೆ
ಕಡೆಗೆ ತಗೊಂಡ್ ಬರ್ಲಿದಾರಂತೆ. ಇಷ್ಟೇ ಅಲ್ಲದೆ ಇದು ನಾರ್ಮಲಿ ನಾವು ಮನೆಯಲ್ಲಿ ಏನ್ ಲೈಕ್ ಲೇಬರ್ ಸೆಟ್ಸ್ ಒಂದು ಕೆಲಸ ಮಾಡ್ತಿರ್ತೀವಿ, ಪ್ಲಗ್ ಇನ್ಸ್ ಮಾಡೋದಾಗಿರ್ಲಿ, ಏನೋ ಸಾಮಾನ್ಸ್ಕೊಳ್ತಿರೋದ, ಬಾಕ್ಸ್ ಗಳನ್ನ ಎತ್ತಿಡೋದು, ಸೊ ಇಂಥ ಕೆಲಸ ಇದು ಮಾಡತ್ತಂತ ಹೇಳಿದ್ರೆ. ಬಟ್ ಸದ್ಯಕ್ಕೆ ಇದನ್ನ ಶೋಕೇಸ್ ಮಾಡ್ಬೇಕಾದ್ರೆ ಇದ್ರ ಇವೆಂಟ್ ಅಲ್ಲಿ ಲೈಕ್ ಇದ್ರ ಬಗ್ಗೆ ಜಾಸ್ತಿ ಎಲ್ಲ ವಿಷಯಗಳನ್ನ ರಿವೀಲ್ ಮಾಡಿಲ್ಲ. ಇದು ಆಫೀಸಲ್ಲಿ ಲಾಂಚ್ ಆಗತ್ತೆ, ಅವಾಗ ಇದ್ರ ಬಗ್ಗೆ ಇನ್ನಷ್ಟು ವಿಷಯಗಳು ಹೊರಗೆ ಬರುತ್ತೆ. ಬಟ್ ನೋಡೋಣ ಏನೆಲ್ಲ ಆಗತ್ತೆ. ನಾನಂತೂ ಎಕ್ಸೈಟೆಡ್ ಇದ್ದೀನಿ ಇಂಥ ರೋಬೋಟ್ಸ್ ಗಳನ್ನೆಲ್ಲ ನೋಡಕ್ಕೆ, ರಿವ್ಯೂ ಮಾಡಕ್ಕೆ. ರಿವ್ಯೂಗೆಲ್ಲ ಸಿಗಲ್ಲ ಬಿಡಿ, ಆದ್ರೂ ನೋಡೋಣ ಆಯ್ತೆ. ಇಡೀಸಲ್ಲಿ ಕೊನೆಯದಾಗಿ ಬರುತ್ತೆ ಅದು ಮತ್ತೆ ಗೂಗಲ್ ಕಡೆ. ಅಂದ್ರೆ ಗೂಗಲ್ ಮ್ಯಾಪ್ಸ್ ಅಲ್ಲಿ ನಾವು ಮೊದಲ ಪ್ಲೇಸಸ್ ನ ಸರ್ಚ್ ಮಾಡ್ತಿದ್ವಿ, ಬಟ್ ಇವಾಗ ನೀವು ಗೂಗಲ್ ಮ್ಯಾಪ್ ಅಲ್ಲಿ ಇಮರ್ಸಿವ್ ವ್ಯೂ ಫೀಚರ್ಸ್ ನ ಕೂಡ ಪಡ್ಕೋಬಹುದು. ಅದು ಇದೇ ತಿಂಗಳು ಅಕ್ಟೋಬರ್ ಅಲ್ಲಿ ಲಾಂಚ್ ಆಗ್ಲಿದೆ. ಸೊ ಈ ರೀತಿ ಆದ ವ್ಯೂಸ್ ಗಳನ್ನ ನೀವು ನ್ಯಾಚುರಲ್ ಆಗಿ ನೋಡ್ಕೋಬಹುದಾಯ್ತಾ, ಲೈಕ್ ನೀವೇ ಇದ್ದಂಗೆ ಫೀಲ್ ಆಗುತ್ತೆ. ಸೊ ಈ ಫೀಚರ್ ಬೇರೆ ದೇಶಗಳಲ್ಲಿ ಆಲ್ರೆಡಿ ಬಂದು ತುಂಬಾ ದಿನ ಆಯ್ತು, ಬಟ್ ಇವಾಗ ನಮ್ಮ ಭಾರತದಲ್ಲಿ ಬರ್ತಾ ಇದೆ. ಎನಿವೇ ಇದು ಎಲ್ಲಾ ಸಿಟಿನಲ್ಲಿ ಸಿಗಲ್ಲ, ನಾರ್ಮಲಿ ಬೆಂಗಳೂರು ದೊಡ್ಡ ದೊಡ್ಡ ಸಿಟಿಗಳು ಮಾತ್ರ ನೋಡೋಕೆ ಸಿಗುತ್ತೆ. ಸೊ ಬಾಕಿ ಮ್ಯಾಪ್ ಯೂಸ್ ಮಾಡೋರ್ಗಂತೂ ಒಳ್ಳೆ ನ್ಯೂಸ್ ಇತ್ತು. ಸೊ ಇವತ್ತಿನ ಹಾಟ್ ಸುದ್ದಿಗಳಲ್ಲಿ ನಿಮಗೆ ಯಾವ್ದು ಹಾಟ್ ಅನಿಸ್ತು ಅಂತ ಕೆಳಗಡೆ ಕಮೆಂಟ್ ಮಾಡಿ. ಸಿರಂತೆ ಮುಂದಿನ ಗೈಸ್, ಸಿ ದ ನೆಕ್ಸ್ಟ್ ಒನ್. ನಮಸ್ಕಾರ.